ಕೇಳು ಚೆಲುವೆ. ನಮಸ್ಕಾರ ವೀಕ್ಷಕರೇ, ಸ್ತ್ರೀ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಧಕರ ಜೊತೆ ಮಾತುಕತೆ. ನಮ್ಮ ಜೊತೆ ಇವತ್ತು 10 ವರ್ಷಗಳವರೆಗೆ ಮಾಡೆಲಿಂಗ್ ನಲ್ಲಿ ಪ್ರಯಾಣವನ್ನ ಬೆಳೆಸಿದವರು, ಮತ್ತೆ 10 ಕಿರುಚಿತ್ರಗಳಲ್ಲಿ ನಟನೆ ಮಾಡಿ, ಜೊತೆಗೆ ಅತ್ಯುತ್ತಮ ಕೂದಲು, ಅತ್ಯುತ್ತಮ ನಗು, ಅತ್ಯುತ್ತಮ ಉಡುಗೆ ಜೊತೆ ಹಲವಾರು ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ. ಅವರೇ ಗೀತಾ ಚಿಕ್ಮಠ್ರವರು. ಇವತ್ತು ಅವರ ಜೊತೆ ಒಂದು ಸಾಧಕರ ಜೊತೆ ಮಾತುಕತೆ. ನಮಸ್ಕಾರ ಮ್ಯಾಮ್. ನಮಸ್ಕಾರ. 10 ವರ್ಷಗಳಿಂದ ಮಾಡೆಲಿಂಗ್ ಪ್ರಯಾಣವನ್ನ ಪ್ರಾರಂಭಿಸಿ ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ಮಾಡೆಲಿಂಗ್ ಎಂದು ಗುರುತಿಸಿಕೊಂಡವರು ಗೀತಾ ಚಿಕ್ಮಠ್ರವರು. ಹದಿನೈದು 7/1997 ಧಾರವಾಡದಲ್ಲಿ ಜನಿಸಿದರು. ತಂದೆ ಆನಂದಯ್ಯ, ತಾಯಿ ಬಸವಣ್ಣವ್ವ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಮುಗಿಸಿದ ನಂತರ ಸೌಮ್ಯ ಬ್ಯೂಟಿ ಪಾರ್ಲರ್ ಅಕಾಡೆಮಿಯ ಬೆಳಗಾವಿಯಲ್ಲಿ ಪಾರ್ಲರ್ ಕೋರ್ಸ್ ಅನ್ನ ಕಲಿತರು. ಮಾಡೆಲಿಂಗ್ನಲ್ಲಿ ಹೆಚ್ಚು ಆಸಕ್ತಿ ಇರುವುದರಿಂದ ಇವರು ದುಬೈ UAE ನಲ್ಲಿ ಮೊದಲ ರನ್ನರ್ ಅಪ್ ಆಗಿ ಹೊರಹೊಮ್ಮಿದವರು. ಹೀಗೆ ಇವರಿಗೆ ಪ್ರಥಮ ಉಡುಗೆ, ಅತ್ಯುತ್ತಮ ಕೂದಲು, ಅತ್ಯುತ್ತಮ ಉಡುಗೆ, ಅತ್ಯುತ್ತಮ ನಗು, ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಡಿ ರಾಜ್ಯ ಪ್ರಶಸ್ತಿ, ಕನ್ನಡದ ಕಣ್ಮಣಿ ಪ್ರಶಸ್ತಿ, ಅತ್ಯುತ್ತಮ ಪೋಷಕ ನಟಿ ಮತ್ತು ಕಲಾ ಪೋಷಕರ ಪ್ರಶಸ್ತಿ ಇವರಿಗೆ ದೊರೆತಿವೆ. ಅಮ್ಮುನೆಯು ಗ್ರೇಟ್ ಟೆಕ್ನಾಲಜಿ, ದೆಹಲಿ ಚಲೋ ಸೇರಿದಂತೆ ಇನ್ನೂ ಹಲವಾರು ಕಿರುಚಿತ್ರಗಳಲ್ಲಿ ನಟಿಸಿದ್ದಾರೆ. ಉದಯ ಟಿವಿಯಲ್ಲಿ ಮುಂಬರುವ ಅನುಪಲ್ಲವಿ ಧಾರಾವಾಹಿಯಲ್ಲಿ ಕೂಡ ಇವರು ಕೆಲಸ ಮಾಡಿದ್ದಾರೆ. ಹಲವಾರು ಶೋಗಳಲ್ಲಿ ರ್ಯಾಂಪ್ ವಾಕ್ ಮಾಡಿದ್ದಾರೆ. ಈಗ ಇವರು ಫ್ಯಾಷನ್ ಶೋ, ನೃತ್ಯ ಸ್ಪರ್ಧೆಗಳಿಗೆ ಅತಿಥಿಯಾಗಿ ಮತ್ತು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಗೀತಾ ಚಿಕ್ಮಠ್. 10 ವರ್ಷದಿಂದ ಮಾಡೆಲಿಂಗ್ ಅಲ್ಲಿ ಇದ್ದೀರಾ. ನಿಮಗೆ ಈ ಎಕ್ಸ್ಪೀರಿಯನ್ಸ್ ಹೇಗಾಯ್ತು? ನನಗೆ 10 ವರ್ಷದಿಂದ ಮಾಡ್ಲಿಂಗ್ ಫೀಲ್ಡ್ ನಾಗ ಬಂದೆ. ತುಂಬಾ ಚೆನ್ನಾಗಿ ಅನಿಸ್ತು ನನ್ಗೆ. ಅಂದ್ರೆ ಮಾಡ್ಲಿಂಗ್ ಫೀಲ್ಡ್ ನಾಗ ಮಾಡ್ಬೇಕಂತಾನೆ ಹೋಗ್ಲಿಲ್ಲ, ಜಸ್ಟ್ ಒಂದ್ ರೆಫರೆನ್ಸ್ ಬಂತು, ಹೋದೆ. ಸೊ ಫಸ್ಟ್ ಅಟೆಂಪ್ಟ್ ನಲ್ಲಿ ನಾನು ವಿನ್ ಆಗ್ಬಿಟ್ಟೆ. ಸೊ ಅವಾಗಿಂದ ನಂಗೆ ಖುಷಿ ಅನಿಸ್ತು, ನನಗೆ ಏನೋ ಸಾಧನೆ ಮಾಡಿದೆ, ಏನೋ ನನ್ನಲ್ಲಿ ಐತಿ ಅಂತ ಹೇಳಿ ನಾ ಮತ್ತೆ ಮುಂದುವರೆಯಕತ್ತೆ. ಯಾವಾಗ ಆಡಿಷನ್ಸ್ ಎಲ್ಲ ಬರ್ತಾ ಇದ್ವು, ಹೋಗ್ತಾ ಇದ್ದೆ. ಮತ್ತೆ ಎಲ್ಲದ್ರಾಗೂ ನಾ ಏನು ಫೇಲ್ ಆಗೇ ಇಲ್ಲ, ಎಲ್ಲದ್ರಾಗೂ ಒಂದ್ ಏನಾರ ಅವಾರ್ಡ್ ತಗೊಂಡ ಬಂದೀನಿ ನಾನು. ನಿಮಗೆ ಮಾಡೆಲಿಂಗಿಗೆ ಪ್ರೇರಣೆ ಕೊಟ್ಟವ್ರು ಯಾರು ಮ್ಯಾಮ್? ಪ್ರೇರಣೆ ಕೊಟ್ಟ ಫಸ್ಟ್ ರಾಮ್ಡಿಗಿಗೆ ಹೋದೆ. ಅಲ್ಲೊಬ್ರು ಕಬಡ್ಡಿ ಅಂತ ಹೇಳಿ ಸರ್ ಇದ್ರು. ಅವ್ರ ಥ್ರೂ ನಾನು ಇದ್ರಾಗ ಪ್ರಿಫರೆನ್ಸ್, ಅವರಿಂದ ನಂಗೆ ಪ್ರಿಫರೆನ್ಸ್ ಸಿಕ್ತು. ಅವರೇ ನಂಗೆಲ್ಲ ಟೀಚ್ ಮಾಡಿದ್ರು ಫಸ್ಟ್. ಆಮೇಲಿಂದ ನಾನೇ ಯಾರ್ದು ಟೀಚಿಂಗ್ ಇಲ್ದೇನೆ ನಾ ಮುಂದ್ ಬಂದೆ. ಜೊತೆಗೆ ಈಗ ಪೇರೆಂಟ್ಸ್ ಕೆಲವೊಮ್ಮೆ ಮಾಡೆಲಿಂಗ್ ಅಂದ ತಕ್ಷಣ ಬೇಡ ಅಂತ ಹಿಂಜರಿಸ್ತಾ ಇರ್ತಾರೆ, ಅಡೆತಡೆಗಳು. ಈ ತರ ಯಾವ ತರ ನೀವು ಫೇಸ್ ಮಾಡಿದ್ರಿ ಅದನ್ನ? ಪೇರೆಂಟ್ಸ್ ಮೊದ್ಲು ಬ್ಯಾಡ್ ಅಂದ್ರೆ ಇದೆಲ್ಲ ಯಾಕೆ ಬೇಕ ನಮ್ಗೆಲ್ಲ, ಬ್ಯಾಡ ಇದೆಲ್ಲ ಸಂಪ್ರದಾಯ ಎಲ್ಲ ಹಂಗೆಲ್ಲ ಅಂದ್ರ. ಆಮೇಲೆ ಇಲ್ಲ, ಎಲ್ಲಾರು ತಪ್ಪು ತಿಳ್ಕೊಂಡಾರ. ನಾವ್ ಯಾವ ರೀತಿ ನೋಡ್ತೀವಿ ಆ ರೀತಿ. ನಾ ಮಾಡ್ಲಿಂಗ್ ಫೀಲ್ಡ್ ನಾಗೆಲ್ಲ ನೋಡಿನಲ್ಲ, ಇದ್ರಲ್ಲಿ ಹೆಚ್ಚಾಗಿ ನನ್ಗೆ ಪ್ರೇರಣೆ ಸಿಕ್ಕಿತ್ ಹೊರತು ಅಂತವೆಲ್ಲ ಏನ್ ಇರಂಗಿಲ್ಲ. ನಾವು ಹೆಂಗಿರ್ತೀವಲ್ಲ ಹಂಗೆ ಇರ್ತೈತಿ. ಆಮೇಲೆ ನನ್ಗೆ ಇದ್ರಲ್ಲಿ ಬಹಳ ಚಲೋ ಎಕ್ಸ್ಪೀರಿಯನ್ಸ್ ಆಗೈತಿ ಅನ್ನಕ್ಕೆ ಇಷ್ಟಪಡ್ತೀನಿ. ಈಗ ಸದ್ಯಕ್ಕೆ ನೀವು 10 ಕಿರುಚಿತ್ರಗಳಲ್ಲಿ ನಟಿಸಿದ್ದೀನಿ ಅಂತಂತೀರಿ, ಅಲ್ಲಿ ಅನುಭವ ಹೇಗಿತ್ತು ನಿಮ್ಗೆ? ಅಲ್ಲಿ ಅನುಭವನೂ ಚೆನ್ನಾಗಿತ್ತು. ನಮ್ಮ ಡಾಕ್ಟರ್ ಅರವಿಂದ್ ಮುಳುಗುಂದ್ ಅವರು ನಂಗೆ ಫಸ್ಟ್ ಇದು ಕೊಟ್ರು, ಇದನ್ನ ಆಫರ್ ಕೊಟ್ರು, ಅಮ್ಮು ಯು ಆರ್ ಗ್ರೇಟ್ ಅಂತ ಹೇಳಿ. ಆಮೇಲೆ ರವಿ ರಾಸಲ್ಕರ್ ಸರ್ ಅಂತ ಟೆಕ್ನಾಲಜಿ ಮೂವಿಗೆಲ್ಲ ತಗೊಂಡ್ರೆ. ಚಲೋ ಎಕ್ಸ್ಪೀರಿಯನ್ಸ್ ಇತ್ತು. ಎಲ್ಲಾರು ನಂಗೆ ಸಪೋರ್ಟ್ ಮಾಡಿದ್ರ. ಆಮೇಲೆ ಫೋಟೋಜೆನಿಕ್ ಫೇಸ್ ಅಂತ ಹೇಳಿ ನಂಗೆ ತಗೊಂಡ್ರೆ. ಆಮೇಲೆ ಇನ್ನೂ ಆಫರ್ ಬರ್ತಾ ಇದಾವ. ಈಗ ಉದಯ್ ಚಾನಲ್ದಾಗ ಅದೇ ಹೇಳಿದ್ನ, ಅನುಪಲ್ಲವಿ ಸೀರಿಯಲ್ ಮಾಡ್ತಾ ಇದ್ದೀನಿ. ಈಗ ಸದ್ಯದ ಮಟ್ಟಿಗೆ ಅನುಪಲ್ಲವಿ ಸೀರಿಯಲ್ ತುಂಬಾ ಚೆನ್ನಾಗಿ ಬರ್ತೈತಿ. ಅಂದ್ರೆ ನೆಕ್ಸ್ಟ್ ಮಂತ್ ಇಂದ ಟೆಲಿಕಾಸ್ಟ್ ಆಕೈತಿ. ಸೊ ಚೆನ್ನಾಗಿದೆ, ಎಲ್ಲ ಡೈರೆಕ್ಟರ್ಸ್ ಎಲ್ಲ ಚೆನ್ನಾಗಿದ್ದಾರೋ. ನಾವ್ ಏನ್ ತಪ್ಪು ಮಾಡಿದ್ರು ಹೇಳ್ಕೊಡ್ತಾರ. ಚೆನ್ನಾಗಿ ಫಸ್ಟ್ ಟೈಮ್ ನಾನು ದೊಡ್ಡ ಸ್ಕ್ರೀನ್ ಕಾಣಿಸ್ಕೊಳ್ತೇನೆ ನೆಕ್ಸ್ಟ್ ಮಂತ್ ಇಂದ. ಖುಷಿ ಅನಿಸ್ತಾ ಇದೆ. ಧಾರವಾಡದಿಂದ ಹೋಗಿ ನಾನ್ ಬೆಂಗಳೂರಿಗೆ ಸೆಲೆಕ್ಟ್ ಆಗೀನಿ, ಖುಷಿ ಅನಿಸ್ತೈತೆ. ಇವಾಗ ಸದ್ಯದ ಮಟ್ಟಿಗೆ ನೀವು ಅತ್ಯುತ್ತಮ ಕೂದಲು, ಅತ್ಯುತ್ತಮ ಉಡುಗೆ, ಅತ್ಯುತ್ತಮ ನಗು ಜೊತೆಗೆ ಅತ್ಯುತ್ತಮ ಪ್ರಶಸ್ತಿಗಳನ್ನ ಗೆದ್ದಿದ್ದೀರಿ. ಯಾವ್ಯಾವ ಪ್ರಶಸ್ತಿಗಳನ್ನ ಗೆದ್ದಿದ್ದೀರಿ? ಇದು ರ್ಯಾಂಪ್ ವಾಕ್ ನಲ್ಲಿ ಟೈಟಲ್ಸ್ ಇರ್ತಾವ. 10 ಟೈಟಲ್ಸ್ ನಲ್ಲಿ ಒಂದು ಬೆಸ್ಟ್ ಸ್ಮೈಲ್ ಅಂತ ಗೆದ್ದೆ. ಆಮೇಲೆ ಬೆಸ್ಟ್ ಹೇರ್ ಅಂತ ಹೇಳಿ ನಂಗೆ ಲಾಂಗ್ ಹೇರ್ ಸಿಕ್ತು. ಲಾಂಗ್ ಹೇರ್ ಎಲ್ಲರೂ ಇಂಪ್ರೆಸ್ ಆಗಿ ಒಟ್ ಹೇರಿಗೆ ಒಂದ್ ಸಿಕ್ತು. ಆಮೇಲೆ ಸ್ಮೈಲ್ ಈಗ ಡ್ರೆಸ್ ಬೆಸ್ಟ್ ಡ್ರೆಸ್ ಅಂತ ಹೇಳಿ ಅವಾರ್ಡ್ ತಗೊಂಡಿದ್ದೀನಿ.
ಹೌದು. ಇದ್ರ ಜೊತೆಗೆ ನೀವು ಈಗ ಸದ್ಯದ ಮಟ್ಟಿಗೆ ನೋಡಿದ್ರೆ ದುಬೈಯಲ್ಲಿ ಅವಾರ್ಡ್ ಗಳನ್ನ ಗೆದ್ದಿದ್ದೀರಿ, ಫಸ್ಟ್ ರ್ಯಾಂಪ್ ವಾಕ್ ಅಂತ ಹೇಳಿ, ಮತ್ತು ಗೋವಾದಲ್ಲಿ ಸೆಕೆಂಡ್ ರನ್ ಅಪ್ ಅಂತ ಹೇಳಿ ಗೆದ್ದಿದ್ದೀರಿ. ಇದ್ರದ್ದು ಅನುಭವ ಹೇಗಿತ್ತು ನಿಮಗೆ ಪ್ರಶಸ್ತಿ ತಗೊಂಡಾಗ? ಅಲ್ಲೇ ತುಂಬಾ ಟಫ್ ಕಾಂಪಿಟಿಷನ್ ಇತ್ತು ದುಬೈನಲ್ಲಿ. ಅಂದ್ರೆ 15 ಜನದಲ್ಲಿ ಎಲ್ಲರೂ ಉಡುಗೆ ತೊಡುಗೆ ಎಲ್ಲಾ ಕಾಂಪಿಟಿಷನ್ ಟಫ್ ಇತ್ತು. ಅದರಲ್ಲಿ ನಾನು ನಮ್ಮ ಧಾರವಾಡದಂತ ಒಂದು ಉಡುಗೆಯನ್ನು ಹಾಕೊಂಡಿದ್ದೆ, ಸಾರಿ ಮತ್ತೆ ಲೆಹಂಗಾ ಹಾಕೊಂಡಿದ್ದೆ. ಯಾರು ಅದನ್ನ ಉಡುಗೆ ಧರಿಸಿದ್ದಿಲ್ಲ. ಸೊ ಅದಕ್ಕೆ ಪ್ರಿಫರೆನ್ಸ್ ಕೊಟ್ಟು ನನಗೆ ಅದರಲ್ಲಿ 15 ಜನದಲ್ಲಿ ನಾವು ಫಸ್ಟ್ ಬಂದೆ. ಗೋವಾದಲ್ಲಿನೂ ಅಷ್ಟೇ ನಮ್ದು ಈ ಕಡೆದ ಉಡುಗೆನ ಪ್ರದರ್ಶಿಸಿದೆ. ಸೊ ಅದಕ್ಕೆ ಮಾರ್ಕ್ಸ್ ಸಿಕ್ತು. ಮಾತಾಡದಲ್ಲಿ ಕ್ವಶನ್ಸ್ ನಾಗೆಲ್ಲ ನಂಗೆ ಮಾರ್ಕ್ಸ್ ಸಿಕ್ತು. ಸೊ ನಾ ಸೆಕೆಂಡ್ ರನ್ನರ್ ಅಪ್ ಸಿಕ್ತು ಅಲ್ಲಿ. ಈಗ ಸದ್ಯಕ್ಕೆ ನೀವು ತೀರ್ಪುಗಾರರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ. ಇದು ಹೇಗಿದೆ ಅನುಭವ ನಿಮ್ಗ? ಅದು ತುಂಬಾ ಚೆನ್ನಾಗಿ ಟಫ್ ಕಾಂಪಿಟಿಷನ್ ಎಲ್ಲ. ಅಂದ್ರೆ ಎಲ್ಲಾರು ಕಾಂಪಿಟಿಷನ್ ಅಂದ್ರೆ ಎಲ್ಲಾರು ಚೆನ್ನಾಗಿ ಮಾಡ್ಕೊಂಡ್ ಬರ್ತಾರೆ. ಯಾರನ್ನ ಆರಿಸ್ಬೇಕಂತ ಹೇಳಿ ಟಫ್ ಕೊಟ್ಟಿರ್ತಾರೆ ಕಾಂಪಿಟಿಷನ್. ಅದರಲ್ಲಿ ಮತ್ತೆ ಗೆಸ್ಟ್ ಆಗಿ ಹೋಗಿ ನಾನು ನಿರ್ಣಯ ಮಾಡಿ ಬಂದಿರ್ತೀನಿ. ಇದ್ರ ಜೊತೆಗೆ ನೀವು ಮಾಡ್ಲಿಂಗ್ ಜೊತೆಗೆ ಮತ್ತೆ ಯಾವ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಿ? ಮಾಡ್ಲಿಂಗ್ ಮೇಕಪ್ ಆರ್ಟಿಸ್ಟ್ ಅಂತೂ ಅದೀನಿ ನಾನು. ಮೇಕಪ್ ಆರ್ಟಿಸ್ಟ್ ಎಲ್ಲ ಮದ್ವೆ ಸೀಸನ್ ಎಲ್ಲ ಇದ್ದಲ್ಲ ಮೇಕಪ್ ಮಾಡಕ್ಕೆಲ್ಲ ಹೋಗ್ತೀನಿ. ಅಂದ್ರೆ ನಿಮ್ಗೀಗ ಸಂಪರ್ಕ ಮಾಡ್ಬೇಕಂದವರು ಕೆಲವೊಬ್ರು ಸಂಪರ್ಕ ಮಾಡ್ಬೇಕಂತ ಅನ್ಕೋತಿರ್ತಾರೆ, ನಾನು ಮಾಡ್ಲಿಂಗ್ ಆಗ್ಬೇಕು ಜೊತೆಗೆ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಅಂತವ್ರಿಗೆ ನಿಮ್ ಕಾಂಟ್ಯಾಕ್ಟ್ ಮಾಡ್ಬೋದು. ನಾ ಹೇಳ್ಕೊಡ್ತೀನಿ ವಾಕ್ ಹೆಂಗ, ಆಮೇಲೆ ಏನ್ ಕಾಂಪಿಟಿಷನ್ ಅಲ್ಲಿ ಏನ್ ಇಂಪಾರ್ಟೆನ್ಸ್ ಕೊಡ್ಬೇಕು. ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಇರ್ಬೇಕು. ನಾವ್ ಹೆಂಗೋ ಇರ್ಲಿ, ಬ್ಯೂಟಿ ಇಸ್ ನಾಟ್ ಇಂಪಾರ್ಟೆನ್ಸ್. ಅದ್ರಲ್ಲಿ ಬ್ಯೂಟಿ ಇರ್ಬೇಕಂತ ಏನಿರಂಗಿಲ್ಲ. ಆಮೇಲೆ ದಪ್ಪ ಸಣ್ಣ ಏನು ಇಲ್ಲ, ನಾವು ಟ್ಯಾಲೆಂಟ್ ಏನ್ ತೋರಿಸ್ತೀವಿ ಅದೇ ಇರ್ತೈತಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಟ್ಯಾಲೆಂಟ್ ಈಸ್ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಮಾಡ್ಲಿಂಗ್ ನಲ್ಲಿ. ಸೊ ಯಾರಾದ್ರೂ ನಂಗೆ ಇಂಟ್ರೆಸ್ಟೆಡ್ ಇದ್ರೆ ನಂಗೆ ಕೇಳಿದ್ರೆ ನಾ ಎಲ್ಲ ಹೇಳ್ಕೊಡ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಹೇಳ್ತೀನಿ. 8197020951 ನಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ವಾಕ್ ಹೆಂಗ್ ಮಾಡೋದು, ಮೇಕಪ್ ಆರ್ಟಿಸ್ಟ್ ಮೇಕಪ್ ಬಗ್ಗೆ, ಆಮೇಲೆ ಬ್ಯೂಟಿ ಸೀಕ್ರೆಟ್ ಬಗ್ಗೆ ಹೇಳ್ಕೊಡ್ತೀನಿ. ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ನೀವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ. ನಿಮ್ಮಲ್ಲಿ ಅಕಾಡೆಮಿಕ್ ಇಯರ್ ಆಗಿ ಏನಾದ್ರೂ ಮಾಡ್ಕೊಂಡಿದ್ದೀರಾ ಹೇಗೆ ಟೀಚ್ ಮಾಡ್ಲಿಕ್ಕೆ? ಇನ್ನೂ ಮಾಡಿಲ್ಲ. ಆ ತರ ಟೀಚ್ ಮಾಡಕ್ ಇನ್ನೂ ಮಾಡಿಲ್ಲ. ಯಾರಾದ್ರೂ ಹಂಗೆ ಸ್ಟಾರ್ಟ್ ಎಲ್ಲರೂ ಹೇಳ್ತಾ ಇದಾರೆ ನಂಗೆ ಟೀಚ್ ಮಾಡಕ್ ಸ್ಟಾರ್ಟ್ ಮಾಡಿ ಮೇಡಮ್, ನಮ್ಗೆ ವಾಕ್ ಮಾಡೋದು ಹೇಳಿ, ನೀವೆಲ್ಲ ವಿನ್ ಆಗಿದ್ದೀರಿ, ಹೇಳ್ಕೊಡ್ರಿ ಅಂತ ಮಾಡ್ಬೇಕಂತ ಮಾಡಿದೀನಿ. ಈ ವರ್ಷದಿಂದ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದೀನಿ. ನಿಮ್ಮ ಹಾಬೀಸ್ ಏನ್ ಮ್ಯಾಮ್? ನಂದ್ ಹಾಬೀಸ್ ಒಳ್ಳೆ ಪ್ಲೇಸ್ ಎಲ್ಲಾ ಜಾಗ ನೋಡುದು, ಹೊಸ ಪ್ಲೇಸ್ ನೋಡುದು, ಡಾನ್ಸಿಂಗ್, ಲಿಸ್ನಿಂಗ್ ಮ್ಯೂಸಿಕ್, ಬುಕ್ ಓದೋದು, ಆಮೇಲೆ ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಬಾಳ ಇಷ್ಟ ನನ್ಗೆ. ಹೊಸದ ವಿಷಯ ಬಗ್ಗೆ ತಿಳ್ಕೊತೀನಿ ಬಾಳ. ಯಾರ್ಯಾರ ಜೊತೆಗೆ ಏನೇನೋ ವಿಷಯ ಇದಾವಲ್ಲ ಅದ್ ತಿಳ್ಕೊಳಕ್ ಇಂಟ್ರೆಸ್ಟ್. ಲೈವ್ಲಿ ಇರಕ್ ಬಾಳ ಇಷ್ಟ ಪಡ್ತೀನಿ ನಾನು. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಇದಾಗಿತ್ತು ಇವತ್ತಿನ ಸಾಧಕರ ಜೊತೆ ಮಾತುಕತೆ. ಕೇಳ ಚೆಲುವೆ